ಜಗತ್ತಿನಲ್ಲಿ ಅದೆಷ್ಟೋ ಅಚ್ಚರಿಗಳು ನಡೆಯುತ್ತದೆ. ಕೆಲವೊಂದು ದಿನ ಹಾಗೂ ಕೆಲವೊಂದು ವರ್ಷಗಳಲ್ಲಿ ಜನರ ನೆನಪಿನಿಂದ ಹೊರಟು ಹೋಗಿ ಕಾಲದ ಪರಿಧಿಯಲ್ಲಿ ಮಾಯವಾಗುತ್ತದೆ. ಇಂತಹ ಅಚ್ಚರಿಗಳಿಗೆ ಉತ್ತರನೂ ಸಿಕ್ಕಿರಲ್ಲ. ಯಾಕೆ ಹೀಗಾಯ್ತು ಅಂತಾನೂ ಗೊತ್ತಿರಲ್ಲ. ಅಂಥದ್ದೇ ಒಂದು ಮಿಸ್ಟ್ರಿ ಬಗ್ಗೆ ಇಂದು ಹೇಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಾಡರ್ನ್ ಬಾನುಲಿಗೆ ಸ್ವಾಗತ. ಚಾಪ್ಟರ್ 1, ಎವ್ರಿಒನ್ ಆನ್ ಬೋರ್ಡ್. ವೀಕ್ಷಕರೇ, ಅಂದು ಜುಲೈ 14, 1911 ಇಟಲಿಯ ರೋಮ್ನ 100 ಮಂದಿ ಜನರಿಗೆ ಎಲ್ಲಿಲ್ಲದ ಸಂತಸ, ಸಡಗರ. ಯಾಕಂದ್ರೆ ಅವರು ಜೀವನದಲ್ಲಿ ಹಿಂದೆಂದೂ ಕಾಣದಂತಹ ಒಂದು ಲಕ್ಸುರಿಯಸ್ ಟ್ರೈನ್ ಟ್ರಿಪ್ಪಿಗೆ ಹೊರಡಲು ಎಲ್ಲರೂ ಉತ್ಸುಕರಾಗಿರುತ್ತಾರೆ. ಜೆನೆಟಿ ಎನ್ನುವ ರೈಲ್ವೆ ಕಂಪನಿಯು ಪ್ರಯಾಣಿಕರಿಗೆ ಲಕ್ಸುರಿಯಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಕೊಡಲು 3 ಬೋಗಿಯ ಒಂದು ಐಷಾರಾಮಿ ಟ್ರೈನ್ ಅನ್ನು ಸಿದ್ಧ ಮಾಡಿರುತ್ತದೆ. ಈ ಟ್ರೈನ್ನ ಪ್ರಾಯೋಗಿಕವಾಗಿ ಅಂದರೆ ಮೊದಲ ಪ್ರಯಾಣವಾಗಿ ಆಯ್ದ 100 ಜನರಿಗೆ ಉಚಿತವಾಗಿ ಪ್ರಯಾಣ ನೀಡುತ್ತೇವೆ ಎಂದು ಪ್ರಚಾರ ಮಾಡಿರುತ್ತೆ. ಐಷಾರಾಮಿ ಅನುಕೂಲತೆಯ ಜೊತೆ ರುಚಿಕರವಾದ ಆಹಾರಗಳು ಹಾಗೂ ಇಟಲಿಯ ರೋಮ್ನಿಂದ ಮಿಲನ್ ನಗರದ ತನಕ ಪ್ರಯಾಣ. ಈ ಟ್ರೈನ್ನ ಜರ್ನಿಯು ಉಂಬ್ರಿಯಾ, ಟಸ್ಕ್ಯಾನಿ, ಲ್ಯಾಂಬೋರ್ಡಿ, ಎಮಿಲಿಯಾ ಮೂಲಕ ಹಾದು ಹೋಗುತ್ತದೆ. ಲ್ಯಾಂಬೋರ್ಡಿಯಲ್ಲಿ ಆ ಕಾಲದ ಎಂಜಿನಿಯರಿಂಗ್ ಮಾರ್ವೆಲ್ ಆಗಿರುವ 1.5 ಕಿಲೋಮೀಟರ್ ಲಾಂಗೆಸ್ಟ್ ಟನೆಲ್ ಒಂದು ಇರುತ್ತದೆ. ಈ ಟನೆಲ್ ಮೂಲಕ ಈ ಲಕ್ಸುರಿಯಸ್ ಟ್ರೈನ್ ಹಾದು ಹೋಗುವ ಕುತೂಹಲವು ಕೂಡ ಪ್ರಯಾಣಿಕರಲ್ಲಿ ಇರುತ್ತದೆ. ಚಾಪ್ಟರ್ 2, ಜರ್ನಿ ಬಿಗಿನ್ಸ್. ವೀಕ್ಷಕರೇ, 100 ಮಂದಿ ಪ್ರಯಾಣಿಕರು ಹಾಗೂ 6 ಜನ ಸ್ಟಾಫ್ಸ್ ಅಂದರೆ ಡ್ರೈವರ್ಗಳು ಸೇರಿ ಇರುವ ಈ ಟ್ರೈನ್ ಜುಲೈ 14 ಬೆಳಿಗ್ಗೆ ಪ್ರಯಾಣ ಆರಂಭಿಸುತ್ತದೆ. ದಾರಿಯುದ್ದಕ್ಕೂ ಕಿಟಕಿಯಿಂದ ಕಾಣುವ ನೈಸರ್ಗಿಕ ಸೌಂದರ್ಯವನ್ನು ತೋರಿಸಲೆಂದೇ ಟ್ರೈನ್ ಸಾಗುತ್ತಿರುತ್ತದೆ. ಐಷಾರಾಮಿ ಈ ಟ್ರೈನ್ನಲ್ಲಿ ಸಂಗೀತ ವಾದನ ನುಡಿಸುವವರು ಇರ್ತಾರೆ. ಅದಕ್ಕೆ ತಲೆದೂಗಿಸುವ ಪ್ರಯಾಣಿಕರಿಗಾಗಿ ವೈನ್ ಹಾಗೂ ಟೇಸ್ಟ್ ಟ್ರೀಟ್ಗಳು ಕೂಡ ಇರುತ್ತವೆ. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಈ ಟ್ರೈನ್ನ ಮೊದಲ ಜರ್ನಿ ನಮಗೆ ಒಲಿದ ಭಾಗ್ಯವೆಂದು ಜನ ಪ್ರಯಾಣಿಸುತ್ತಿರ್ತಾರೆ. ಚಾಪ್ಟರ್ 3, ಟನೆಲ್. ಪ್ರಯಾಣ ಆರಂಭವಾದ ಕೆಲ ಗಂಟೆಗಳಲ್ಲೇ ಟ್ರೈನ್ ಲ್ಯಾಂಬೋರ್ಡಿಯಾದ ಟನೆಲ್ ಸಮೀಪಿಸುತ್ತದೆ. 1 ಇಂಜಿನ್ ಹಾಗೂ 3 ಐಷಾರಾಮಿ ಬೋಗಿ ಹೊಂದಿರುವ ಈ ಟ್ರೈನ್ ಸುರಂಗದ ಮೂಲಕ ಹಾದು ಹೋಗುವುದು ನೋಡಲೆಂದೇ ಸುರಂಗದ 2 ಬದಿಯಲ್ಲಿ ಆ ಊರಿನ ಜನರು ಸೇರಿರುತ್ತಾರೆ. ಸುರಂಗವನ್ನು ಟ್ರೈನ್ ಪ್ರವೇಶಿಸುವಾಗ ನೋಡುತ್ತಿರುವ ಜನರು ಖುಷಿಯಿಂದ ಕೇಕೆ ಹಾಕ್ತಾರೆ. ಟ್ರೈನ್ ಸುರಂಗದ ಒಳಗೆ ಹೋಗುತ್ತೆ. ಸುರಂಗದ ಇನ್ನೊಂದು ಕಡೆ ಜನರು ಟ್ರೈನ್ ಹಾಗೂ ಪ್ರಯಾಣಿಕರನ್ನು ಚಿಯರ್ ಮಾಡಲು ಟ್ರೈನ್ ಸುರಂಗದಿಂದ ಯಾವಾಗ ಹೊರಗೆ ಬರುತ್ತೆ ಅಂತ ಕಾಯ್ತಿರ್ತಾರೆ. ಆದರೆ ಟ್ರೈನ್ ಹೊರಗೆ ಬರೋದೇ ಇಲ್ಲ. ಹಾಗಂತ ಸುರಂಗದಲ್ಲಿ ಇನ್ಯಾವುದೋ ದಾರಿ ಡೈವರ್ಜನ್ ಇದೆ ಅಂತ ಅನ್ಕೋಬೇಡಿ. ಅದೊಂದು ಸಿಂಗಲ್ ಟ್ರ್ಯಾಕ್ ಇರೋ ಸುರಂಗ. ಟ್ರೈನ್ಗಾಗಿ ಸುರಂಗದ ಹೊರಗೆ ಕಾಯುತ್ತಿರುವ ಜನ ಟ್ರೈನ್ ಬರದೇ ಇದ್ದದನ್ನು ನೋಡಿ ಗಾಬರಿಯಾಗಿ ಪೊಲೀಸರನ್ನು ಕರೆಯುತ್ತಾರೆ. ಈ ವಿಷಯ ತಿಳಿದ ಜೆನೆಟ್ ರೈಲ್ವೆ ಕಂಪನಿಯು ಕೂಡ ಇನ್ವೆಸ್ಟಿಗೇಷನ್ ಹಾಗೂ ಸರ್ಚ್ ಆಪರೇಷನ್ ಮಾಡಲು ತನ್ನ ಸ್ಟಾಫ್ನ ಕಳಿಸುತ್ತದೆ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಮಿಸ್ಸಿಂಗ್ ಟ್ರೈನ್ ಇನ್ಸಿಡೆಂಟ್ ನಡೆದು ಬಿಡುತ್ತೆ. ಎಷ್ಟೇ ಸರ್ಚ್ ಆಪರೇಷನ್, ಎಷ್ಟೇ ಹುಡುಕಾಟ ಪೊಲೀಸರು ರೈಲ್ವೆ ಕಂಪನಿಯವರು ನಡೆಸಿದರೂ ಟ್ರೈನ್ನ ಪತ್ತೆ ಇಲ್ಲ. 100 ಪ್ರಯಾಣಿಕರು ಹಾಗೂ 6 ಸ್ಟಾಫ್ಗಳು ಇರ್ತಾರೆ ಅಲ್ವಾ, ಅವರಲ್ಲಿ ಒಬ್ಬರದು ಪತ್ತೆ ಇಲ್ಲ. ಇದೊಂದು ದೊಡ್ಡ ಮಿಸ್ಟರಿಯಾಗಿ ಜನರಿಗೆ, ಸರ್ಕಾರಕ್ಕೆ ಹಾಗೂ ಜೆನೆಟಿ ಟ್ರೈನ್ ಕಂಪನಿಗೂ ಕೂಡ ಕಾಡುತ್ತದೆ. ಚಾಪ್ಟರ್ 4, 2 ಪ್ಯಾಸೆಂಜರ್ಸ್. ವೀಕ್ಷಕರೇ, ಈ ಟ್ರೈನ್ ಇನ್ಸಿಡೆಂಟ್ ನಡೆದ ಕೆಲವೇ ಗಂಟೆಗಳಲ್ಲಿ ಟ್ರೈನ್ ಮಿಸ್ಸಿಂಗ್ ಎನ್ನುವ ಸುದ್ದಿ ಎಲ್ಲ ಕಡೆ ಹರಡುತ್ತದೆ. ತಮ್ಮ ಪ್ರೀತಿ ಪಾತ್ರರನ್ನು ಹುಡುಕಿಕೊಡೆ ಎಂದು ಈ ಪ್ರಯಾಣಿಕರ ಮನೆಯವರು ಹಾಗೂ ಸಂಬಂಧಿಕರ ಕೂಗು ಕೂಡ ಜಾಸ್ತಿ ಆಗುತ್ತೆ. ಹೀಗಿರುವಾಗ ಕೆಲವೊಂದು 10-15 ದಿನಗಳು ಆದಮೇಲೆ ಯಾರೋ ಇಬ್ಬರು ಅಪರಿಚಿತರು ಮ್ಯಾಕ್ಸಿಕೋದಲ್ಲಿ ಪ್ರತ್ಯಕ್ಷರಾಗಿ, ವೀಕ್ಷಕರೇ ಇಟಲಿಯಲ್ಲೂ ಅಲ್ಲ ಮ್ಯಾಕ್ಸಿಕೋದಲ್ಲಿ ನೆನಪಿರಲಿ, ಪ್ರತ್ಯಕ್ಷರಾಗಿ ಅವರು ಈ ಜೆನೆಟ್ ಟ್ರೈನ್ನ ಪ್ರಯಾಣಿಕರೆಂದು ಹಾಗೂ ಟ್ರೈನ್ ಸುರಂಗವನ್ನು ಪ್ರವೇಶಿಸುವಾಗ ತಾವು ಟ್ರೈನ್ನಿಂದ ಜಂಪ್ ಮಾಡಿದ್ದೇವೆ ಎಂದು ಹೇಳ್ತಾರೆ. ಇದನ್ನು ಕೇಳಿದ ಪೊಲೀಸ್ ಅವರನ್ನು ಇಂಟ್ರೋಗೇಷನ್ ಮಾಡಲು ಪ್ರಾರಂಭಿಸುತ್ತಾರೆ. ನಿಮಗೆ ಏನಾಯಿತು? ನೀವು ಯಾಕೆ ಟ್ರೈನಿಂದ ಜಂಪ್ ಮಾಡಿದ್ರಿ? ಹಾಗೂ ಟ್ರೈನ್ ಎಲ್ಲೋಯಿತು? ಹೀಗೆ 10 ಹಲವು ಕ್ವಶನ್ಗಳನ್ನು ಕೇಳ್ತಾರೆ. ನೋಡಲು ಮಾನಸಿಕವಾಗಿ ಅಸ್ವಸ್ಥರಂತೆ ಕಾಣುವ ಈ ಇಬ್ಬರು ಪ್ರಯಾಣಿಕರು ಟ್ರೈನ್ ಸುರಂಗ ಮಾರ್ಗವನ್ನು ಪ್ರವೇಶಿಸುವಾಗ ಟ್ರೈನ್ ಒಳಗೆ ಒಂದು ರೀತಿಯ ಬಿಳಿಯ ಮಂಜಿನಂಥ ಹೊಗೆ ತುಂಬಿಕೊಂಡಿತ್ತೆಂದು ಹಾಗೂ ವಿಚಿತ್ರ ಕೂಗು ಕೇಳಿಸುತ್ತೆಂದು, ಇದನ್ನೆಲ್ಲ ನೋಡಿ ಗಾಬರಿಯಾಗಿ ಎಲ್ಲ ಪ್ರಯಾಣಿಕರು ಚೀರಾಟ ನಡೆಸಿದರೆಂದು, ಇವರಿಬ್ಬರು ಮಾತ್ರ ಟ್ರೈನ್ ಹೊರಗೆ ಜಂಪ್ ಮಾಡಿದರೆಂದು ಹೇಳ್ತಾರೆ. ನೀವು ಇಷ್ಟು ದಿನ ಎಲ್ಲಿದ್ದೀರಿ ಹಾಗೂ ಈ ಸುದ್ದಿ ನ್ಯೂಸಲ್ಲಿರುವಾಗ, ಅದರ ಬಗ್ಗೆ ಜನರೆಲ್ಲರೂ ಯೋಚಿಸುತ್ತಿರುವಾಗ, ಮಾತನಾಡುತ್ತಿರುವಾಗ ಯಾಕೆ ನೀವು ಬರಲಿಲ್ಲವೆಂದು ಕೇಳ್ತಾರೆ. ಅದಕ್ಕೆ ಅವರು, ನಾವು ಆ ಟೈಮಲ್ಲಿ ತುಂಬ ಗಾಬರಿಯಾಗಿದ್ದರು, ಇದನ್ನು ಆವಾಗ ಹೇಳೋದು ಅಷ್ಟು ಸಮಂಜಸವೆಂದು ಕಾಣಲಿಲ್ಲ, ಹಾಗೆ ಏನೋ ಅಸಂಬದ್ಧ ಉತ್ತರಗಳನ್ನು ನೀಡ್ತಾರೆ. ಅವರದ್ದೇ ಏನೋ ಕಾರಣಗಳು, ಪೊಲೀಸರು ನಂಬಲಾರದಂಥ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೀಡ್ತಾರೆ. ಚಾಪ್ಟರ್ 5, ಡಾಕ್ಟರ್ ಮತ್ತು 104 ಪೇಷಂಟ್ಸ್. ಇಬ್ಬರು ಅಪರಿಚಿತರು ಮಾನಸಿಕವಾಗಿ ಅಸ್ವಸ್ಥವಾಗಿರುವುದು ಸತ್ಯವಲ್ಲವೆಂದು ನಂಬಿರುವಾಗ ಮ್ಯಾಕ್ಸಿಕೋನ ಒಂದು ಡಾಕ್ಟರ್ ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ಒಂದು ದಿನ ಅವರ ಹಾಸ್ಪಿಟಲಿಗೆ 104 ಮಂದಿ ಒಟ್ಟಿಗೆ ಬಂದರೆಂದು ಹಾಗೂ ಅವರು ಮ್ಯಾಕ್ಸಿಕೋದ ಪ್ರಜೆಗಳಂತೆ ಕಾಣಲಿಲ್ಲವೆಂದು, ಅವರೆಲ್ಲ ಮಾನಸಿಕವಾಗಿ ತುಂಬ ಘಾತವಾಗಿದ್ದರೆಂದು
ತಮ್ಮನ್ನು ಸರಿಪಡಿಸಿ ಎಂದು ಕೇಳುತ್ತಾ ಬಂದಿದ್ದರೆಂದು, ಆಮೇಲೆ ಅಚಾನಕ್ಕಾಗಿ ಎಲ್ಲರೂ ಮರುದಿನ ಹಾಸ್ಪಿಟಲ್ನಿಂದ ಮಾಯವಾಗಿದ್ದರೆಂದು ಹೇಳುತ್ತಾರೆ. ವೀಕ್ಷಕರೇ, ಇಲ್ಲಿ ಯೋಚಿಸುವ ವಿಷಯವೇನೆಂದರೆ, ಈ ಡಾಕ್ಟರಿಗೆ ಟ್ರೈನ್ನಲ್ಲಿ 106 ಮಂದಿ ಪ್ರಯಾಣಿಕರಿರುವುದು ಹಾಗೂ ಅದರಲ್ಲಿ 2 ಟ್ರೈನಿಂದ ಜಂಪ್ ಮಾಡಿರುವುದು ಯಾವುದೇ ವಿಷಯ ಗೊತ್ತಿರಲ್ಲ. ಈ ಟ್ರೈನ್ನಲ್ಲಿ ಪ್ರಯಾಣಿಸಿದ್ದು ಇವರೇ ಆಗಿದ್ದರೆ ಇವರೆಲ್ಲ ಕಳೆದು ಹೋಗಿದ್ದು ಹೇಗೆ ಹಾಗೂ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದು ಹೇಗೆ? ಯೋಚಿಸುವ ವಿಷಯನೇ ಅಲ್ವಾ? ಚಾಪ್ಟರ್ 6 ಟ್ರೈನ್ ಪತ್ತೆ. ಯುಕ್ರೇನ್, ಮೆಕ್ಸಿಕೋ, ರಷ್ಯಾ ಹಾಗೂ ಹಲವು ದೇಶಗಳಿಂದ ಟ್ರೈನ್ ಕಂಡಿದ್ದರೆಂದು ಹೇಳುವ ಹಲವು ಜನರು ಮುಂದೆ ಬರುತ್ತಾರೆ. ವೀಕ್ಷಕರೇ, ಅಚ್ಚರಿ ಪಡುವ ವಿಷಯವೇನೆಂದರೆ, ಮೆಕ್ಸಿಕೋದಲ್ಲಿ ಈ ಟ್ರೈನ್ನ ಕೆಲವೊಂದು ಜನರು ಕಂಡಿದ್ದರೆಂದು ಹೇಳ್ತಾರೆ. ಆದರೆ ಇವರು ಕಂಡಿದ್ದು 1911 ಅಥವಾ 1911ರ ನಂತರವೂ ಅಲ್ಲ, ಸರಿಸುಮಾರು 60 ವರ್ಷಗಳ ಹಿಂದೆ, 1840ರಲ್ಲಿ. ಆ ಕಾಲದಲ್ಲಿ ಈ ಮಾದರಿಯ ಟ್ರೈನಿನ ಅನ್ವೇಷಣೆ ಕೂಡ ಆಗಿರಲ್ಲ ಹಾಗೂ ಈ ಟ್ರೈನ್ ಯಾರಿಗೆ ಸಂಬಂಧಪಟ್ಟಿದ್ದೋ ಎಂದು ಹುಡುಕುತ್ತಾರೆ. ಈ ಟ್ರೈನಿನ ಕೆಲವೊಂದು ಫೋಟೋಗಳನ್ನು ಕೂಡ ತೆಗೆಯುತ್ತಾರೆ. ಅದು ಈ ಜೆನೆಟಿಕ್ ಟ್ರೈನಿಗೆ ಸರಿಯಾಗಿ ಹೋಲುತ್ತಿರುತ್ತದೆ. ಆದರೆ ಈ ಘಟನೆಯಾದ ಸುಮಾರು 60-70 ವರ್ಷಗಳ ಹಿಂದೆ ಹೇಗೆ ಟ್ರೈನ್ ಕಾಣಲು ಸಾಧ್ಯ? ಏನಾದರೂ ಟೈಮ್ ಟ್ರಾವೆಲ್ ಆಗಿದೆಯಾ? ಅಂದರೆ ಟ್ರೈನ್ನಲ್ಲಿರುವ ಪ್ರಯಾಣಿಕರು ಯಾವುದೋ ಒಂದು ಪೋರ್ಟಲ್ ಮೂಲಕ ಸಮಯದ ಹಿಂದೆ, ಅಂದರೆ ಪಾಸ್ಟಿಗೆ, ಭೂತಕಾಲಕ್ಕೆ ಪ್ರಯಾಣ ಮಾಡಿರುತ್ತಾರಾ? ವೀಕ್ಷಕರೇ, ಕಾಣೆಯಾದ ಟ್ರೈನ್ ನಿಜವಾಗಿಯೂ ಟೈಮ್ ಟ್ರಾವೆಲ್ ಮಾಡಿರುತ್ತದೆಯೇ? ಏನನ್ನಿಸುತ್ತೆ ನಮಗೆ? ಆ ಸುರಂಗದ ಒಳಗೆ ಟೈಮ್ ಟ್ರಾವೆಲ್ ಮಾಡುವಂತಹ ಪೋರ್ಟಲ್ ಆದರೂ ಇದೆಯಾ? ಈ ಟೈಮ್ ಟ್ರಾವೆಲ್ನ ಕಾರಣಕ್ಕಾಗಿ ಅಲ್ಲಿರುವ ಜನರ ಎನರ್ಜಿ ಚೇಂಜ್ ಆಗಿ ಪ್ರಯಾಣಿಕರೆಲ್ಲರೂ ಅಸ್ವಸ್ಥರಾಗಿದ್ದು ಹೌದಾ? ಈ ಘಟನೆ ನಿಜವಾಗಿಯೂ ನಡೆದಿತ್ತಾ ಅಥವಾ ಇದೆಲ್ಲ ಕಟ್ಟುಕತೆಯಾ? ಓನ್ಲಿ ಕಾನ್ಸ್ಪಿರಸಿ ಥಿಯರಿಯಾ? ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ಇಂಟರ್ನೆಟ್ಟಲ್ಲಿ ಜೆನೆಟಿಕ್ ಟ್ರೈನ್ ಮಿಸ್ಟರಿ ಅಂತ ಒಮ್ಮೆ ಸರ್ಚ್ ಮಾಡಿ, ಸಾಲು ಸಾಲು ಬ್ಲಾಗ್ಗಳು, ಸಾಲು ಸಾಲು ಆರ್ಟಿಕಲ್ಗಳು ಸಿಗುತ್ತೆ. ಟೈಮ್ ಟ್ರಾವೆಲ್ ನಿಜವಾಗಿಯೂ ಇದೆಯಾ? ಐನ್ಸ್ಟೀನ್ ಅವರು ಥಿಯರಿಟಿಕಲಿ ಪ್ರೂವ್ ಮಾಡಿರುವ ಟೈಮ್ ಟ್ರಾವೆಲ್ ಪ್ರಾಕ್ಟಿಕಲಿ ಕೂಡ ಆಗತ್ತಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.